ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಕರಿ ಲೀವ್ಸ್ ರೈಸ್ ಅಥವಾ ಕರ್ಬೇವಿನ ಸಾಫ್ಟ್ ರೈಸ್ ಮಾಡೋಣ. ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಬಾಣಲಿಗೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ಡ್ರೈ ಮಾಡಿ ಇಟ್ಕೊತೀನಿ ಒಂದು ಹಿಡಿಯಷ್ಟು. ಇದಕ್ಕೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಕಡಲೆಬೀಜ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, ಒಂದು 4 ಮೆಂತ್ಯ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಆಯಿಲ್ ಹಾಕಿದ್ರು ಡ್ರೈ ರೋಸ್ಟ್ ಮಾಡ್ಬೋದು. ಇದು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ 2, ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಬಿಳಿ ಎಳ್ಳು ಹಾಕಿ ಅದನ್ನು ರೋಸ್ಟ್ ಮಾಡಿ ಇಟ್ಕೊತಿದ್ದೀನಿ. ಈ ಕಡೆ ಕರ್ಬೇವಿನ ಸೊಪ್ಪು ಡ್ರೈ ರೋಸ್ಟ್ ಆಗಿರೋದನ್ನ ಪ್ಲೇಟಿಗೆ ಆರಕ್ಕೆ ಇಟ್ಕೊಂಡಿದ್ದೆ. ಅದು ಹುರಿದಿರೋ ಐಟಮ್ಸ್ನೆಲ್ಲನೂ ಮಿಕ್ಸಿಲಿ ಹಾಕಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಆ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೆ, ಈ ಕಡೆ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಜೋಡಿಸಿಟ್ಕೊಂಡಿದ್ದೆ. ಬಾಣಲಿಗೆ 3 ಸ್ಪೂನಷ್ಟು ಆಯಿಲಿಗೆ ಸ್ವಲ್ಪ ಕಡಲೆ ಬೀಜ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡಿಕೊಂಡೆ. ಅದಾದ ನಂತರ 2 ಬ್ಯಾಡಗೆ ಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಹಾಕ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡೆ. ಅದು ಗೋಲ್ಡನ್ ಬ್ರೌನ್ ಬರ್ತಿದ್ದಂಗೆ ಉದ್ದಿರೋ ಪುಡಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಪೌಡ್ರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಹಿಂಗೆ ಹಾಕಿದ್ದೆ. ಅದಾದ ತಕ್ಷಣ ನಾನು ರಾಜ್ಮುಡಿ ರೈಸ್ ಮಾಡಿದ್ದೀನಿ ಇವತ್ತು. ನೀವು ಯಾವ ರೈಸ್ ಆದ್ರೂ ಯೂಸ್ ಮಾಡ್ಬೋದು. ರಾಜ್ಮುಡಿ ಅಕ್ಕಿ ಹಾಕಿದ್ರೆ ದೇವಸ್ಥಾನ ಪ್ರಸಾದದ ಥರನೇ ಬರುತ್ತೆ. ಈ ಥರ ಉಂಡೆ ಮಾಡಿಕೊಡ್ತಿದ್ರೆ ಎಷ್ಟು ಉಂಡೆ ತಿಂದರು ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಮಧ್ಯಾಹ್ನಕ್ಕೆ ನಾನೊಂದು ಪಾರ್ಸಲ್ ಬುಕ್ ಮಾಡಿದ್ದೆ, ಬರುತ್ತಾ ಬರಲ್ಲ ಅಂದ್ಕೊಂಡಿದ್ದೆ. ಆದರೂ ಬಂದಿತ್ತು. ಅದೇ ಥರ ಕ್ವಾಲಿಟಿನೂ ಚೆನ್ನಾಗಿತ್ತು. 20 ರುಪೀಸ್ಗೆ 5 ಪೀಸ್ ಬಂದಿತ್ತು. ತುಂಬ ಚೆನ್ನಾಗಿತ್ತು. ಸುಮ್ಮನೆ ಟೆಸ್ಟ್ ಮಾಡೋಣ ಬಿಸಿಲಿಗೆ ಇದಾಗುತ್ತೆ ಅಂತ ಸುಮ್ಮನೆ ಹಾಕಿಟ್ಟಿದ್ದೆ. ಇದಾದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಅಂತೇಳ್ಬಿಟ್ಟು ಸಬ್ಬಸಿಗೆ ಸೊಪ್ಪು, ಹೆಸರು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ನನಗೆ 2 ವರ್ಷ ಮಗ ಇದ್ದಾನೆ. ಶಿಶುಪಾಲನೆಗೆ ಬಿಡ್ತೀನಿ. ಅವ್ನು 2 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಬರ್ತಾರೆ. ಅವ್ನು ಬರೋಷ್ಟೊತ್ತಿಗೆ ಅಡುಗೆ ಮಾಡಿದರೆ ಅವನಿಗೆ ಬಾಕ್ಸ್ ಕೊಟ್ಟು ಕಳಿಸ್ತೀನಿ. ಅವನು ಬಂದು ಊಟ ಮಾಡ್ತಾನೆ ಅಂತ ಬಿಸಿ ಅಡುಗೆ ಮಾಡ್ತಿದ್ದೆ. ರಾಗಿ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ರೆಡಿ ಮಾಡಿಟ್ಕೊಂಡಿದ್ದೆ. ಒಂದೊಂದು ದಿವಸ ಮೆಂತ್ಯ ಮುದ್ದೆ ಮಾಡ್ತೀನಿ, ಒಂದೊಂದು ಸಲ ರಾಗಿ ಮುದ್ದೆ ಮಾಡ್ತೀನಿ. ಮಧ್ಯಾಹ್ನ ರಾಗಿ ಮುದ್ದೆ ಮಾಡಿದ್ರೆ ನೈಟ್ ಮೆಂತ್ಯ ಮುದ್ದೆ ಮಾಡ್ಕೊತೀನಿ. ಈಗ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡಿಬಿಟ್ಟು 2 ಗಂಟೆಗೆ ಅವ್ರು ಕರೆಕ್ಟಾಗಿ ಬರ್ತಾರೆ ಅಪ್ಪ ಮಗ. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಡೈಲಿ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಕರಿ ಲೀವ್ಸ್ ರೈಸ್ ಮಾಡಿದ್ನಲ್ಲ, ಅದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಇಟ್ಕೊಂಡಿದ್ದೀನಿ ಊಟಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಅಂತ. ತುಂಬ ಚೆನ್ನಾಗಾಗುತ್ತೆ ಕರಿ ಲೀವ್ಸ್ ರೈಸ್ನ. ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ನಂದು ಹೊಸ ಪ್ರಯತ್ನಕ್ಕೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ರೆಸಿಪಿ ಬೇಕಿದ್ದರೂ ಕೇಳಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.